हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। मम प्राण प्रिय पाहि माम्। मम प्राण प्रिय पाहि माम्। संजयागलु तव की पुदुमन दक्षिणेश्वर यात्रेगे परमहंसर तीर्थवाणीय पंच अमृतद पात्रेगे संजयागलो तव की पुदुमन दक्षिणेश्वर यात्रेगे गोप्त दप्तर बರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಗುಪ್ತ ದಪ್ತರ ಬರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಪ್ರಶ್ನ ವರ್ಷವ ಕರೆಯುತ್ತೀರ್ಪ ನರೇಂದ್ರ ವಾದವನಾಲಿತೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಇತ್ತ ಮತ್ತ ಗಿರೀಶ ಘೋಷನ ಚಂದ್ರ ಚಿತ್ತದಿ ಕೈಯುವೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ
तव कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्णा भुवि गृह्णन्ति ते भूरिदा जना। ವಚನವೇದ ಪ್ರಾರಂಭಿಸಿ ಹಲವಾರು ವರ್ಷಗಳೇ ಆದವು. ಆದರೂ ಮೊದಲಿನ ಸಂಪುಟವೇ ಇನ್ನೂ ಮುಗಿದಿಲ್ಲ. ಮುಗಿಸ್ಬೋದಾಗಿತ್ತು ಓದ್ಕೊಂಡು ಹೋಗಿದ್ರೆ. ಆದರೆ ಶ್ರೀರಾಮಕೃಷ್ಣರಂತಹ ಒಂದು ಸರ್ವಾಂಗ ಸುಂದರವಾದಂತಹ ವ್ಯಕ್ತಿತ್ವದ ಕುರಿತಾಗಿ ಮಾತನಾಡುವಾಗ, ಅವರ ವಾಣಿಯ ಕುರಿತಾಗಿ ಮಾತನಾಡುವಾಗ ಸುಮ್ಮನೆ ಓದ್ಕೊಂಡು ಹೋಗ್ಬೇಕು ಅಂದ್ರೆ ಎಂಥವರಿಗೂ ಕೂಡ ಮನಸ್ಸಾಗುವುದಿಲ್ಲ. ಸ್ವಲ್ಪ ಆ ಭಾವದಲ್ಲೇ ಮನಸ್ಸನ್ನ ಓಲೈಸಬೇಕು, ಓಲಾಡಿಸಬೇಕು ಅಂತ ಮನಸ್ಸಾಗುತ್ತೆ. ಆದ್ರಿಂದ ಅದರ ಕುರಿತಾಗಿ ವಿವರವಾಗಿ ಮಾತನಾಡ್ತಾ ಆಸ್ವಾದಿಸ್ತಾ ಮಾತನಾಡ್ತಾ ಮಂದಗತಿಯಿಂದ ಮುಂದುವರೆದ್ರಿಂದ ಇಷ್ಟು ವರ್ಷ ಅಂದ್ರೆ ಶನಿವಾರ ಒಂದೇ ದಿವಸ ಅಂತ ಇಟ್ಕೊಳ್ಳಿ, ವರ್ಷ ಅದೇನಂತೆ ವಾರಕ್ಕೊಂದು ದಿವಸ ತಾನೆ, ಅದು ಕೂಡ ಎಷ್ಟೋ ಶನಿವಾರ ಇರೋದಿಲ್ಲ. ಈಗ ಎಷ್ಟೋ ಜನ ಕೇಳ್ತಾರೆ, ಇದನ್ನು ಮುಗಿಸ್ತೇನೆ ನೀವು ಹೋಗ್ತೀರಾ? ಹೊನ್ನಂಪೇಟೆ ಕಡೆಗೆ ಹೊರಟಿದ್ದೇನೆ, ಕೊಡಗಿನ ಕಡೆಗೆ ಹೊರಟಿದ್ದೇನೆ, ಮುಗಿಸಿ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೇ ಸ್ಪೆಷಲ್ ಕ್ಲಾಸ್ ತಗೊಂಡ್ರು ಕೂಡ ಹಾಗೆಲ್ಲ ಅರ್ಜೆಂಟ್ ಆಗಿ ಮುಗಿಸುವಂತಹದ್ದು ಅಲ್ಲ. ನಾಳೆ ದಿನ ಬೆಳಿಗ್ಗೆ 5:30ಗೆ ಹೊರಡ್ತಾ ಇದ್ದೇನೆ. ಈಗಲೇ ಹೇಳಿಬಿಡ್ತೇನೆ, ಯಾರೊಬ್ಬರು ಇಲ್ಲಿ ಆಶ್ರಮಕ್ಕೆ ಬಂದಿರ್ತಾರೆ ನನ್ನನ್ನು ಕಳಿಸ್ಕೊಡೋದಕ್ಕೆ ಅಂತ. ಅಷ್ಟೇ ಅಲ್ಲ, ಒಂದು ವಿಶೇಷ ಪ್ರಾರ್ಥನೆ ನಿಮ್ಮಲ್ಲಿ ನಂದು ಏನು ಅಂತ ಹೇಳಿದ್ರೆ, 5 ಗಂಟೆಗೋ 4:15ಗೋ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ದೇವರಿಗೆ ದೀಪ ಹಚ್ಚಿ ದೇವರ ಮುಂದೆ ಕುಳಿತುಕೊಂಡು ಪ್ರಾರ್ಥನೆ ಮಾಡ್ತಾ ಇರೋದು. ಹಾಗೇನಾದ್ರೂ ಇಲ್ಲಿಗೆ ಬರಬೇಕು ಅಂತ ನಮ್ಮ ಮನಸ್ಸಿರುವವರಿಗೆ ನಾನು ಈ ಮಾತು ಹೇಳಿದ್ದೆ. ಇಲ್ಲ, ಬೆಳಗಿನ ಅತ್ಯಂತ ರುಚಿಕರವಾದಂತಹ ಸ್ವಾದಿಷ್ಟವಾದಂತಹ ನಿದ್ರೆಯನ್ನು ಬಿಡುವುದಕ್ಕೆ ಸಾಧ್ಯವಿಲ್ಲ, ನೀವು ಅಷ್ಟು ಬೇಗ ಯಾಕೆ ಹೋಗ್ತಿದ್ದೀರಿ ಅಂತೇನಾದರೂ ಹೇಳುವರಿದ್ರೆ ದಯವಿಟ್ಟು ನೀವು ಮುಚ್ಚಿಕೊಂಡು ಎಳೆದುಕೊಂಡು ಹೊಕ್ಕೆಯನ್ನ ಮಾರುತ್ತಾರೆ. ಆದರೆ ಯಾರಿಗೆ ಆ ಹೋಗುವ ವೇಳೆಗೆ ಹೊರಡುವ ವೇಳೆಗೆ ನನ್ನ ನೋಡಬೇಕು ಅಂತ ಆಸೆ ಇರುತ್ತೋ ಅವರು ದೇವರು ಮುಂದೆ ಕುಳಿತಿರಬೇಕು. ದೇವರನ್ನು ಪ್ರಾರ್ಥನೆ ಮಾಡ್ತಾ ಶುಭವಾದ ಪ್ರಯಾಣ ಆಗಲಿ ಅಂತ. ಇದು ಬಹಳ ಬಹಳ ಮಂಗಳಕರವಾದಂತಹ ಕ್ರಮ. ಹೋಗ್ಬಿಟ್ಟು ಬರ್ತೀರಾ ಅಂತ ಆಮೇಲೆ ಕಣ್ಣಲ್ಲಿ ನೀರು ಇತ್ಯಾದಿ ಇದೆಲ್ಲ ಏನು ಬೇಡ. ನೀವು ಸಾಕಷ್ಟು ಭಾವದಿಂದ ಇರಬಲ್ರಿ, ವಿಶ್ವಾಸದಿಂದ ಇದ್ದೀರಿ ಅಂತ ಅನ್ನೋದೆಲ್ಲ ನನ್ನ ಹೃದಯಕ್ಕೆ ಅರಿವಾಗಿದೆ. ಇಲ್ಲಿಗೆ ಬಂದೇ ಮತ್ತೆ ಹೊಸದಾಗಿ ತೋರಿಸಬೇಕಾಗಿಲ್ಲ. ನೋಡಿ, ಬೀಳ್ಕೊಡುಗೆ ಸಮಾರಂಭವನ್ನು ಕೂಡ ನಾನು ಬೇಡ ಅಂದೆ. ಕೇವಲ ಇಲ್ಲಿ ಮಾತ್ರ ಅಲ್ಲ, ನಮ್ಮ ಬಾಲಕ್ಷೇತ್ರದ ಹುಡುಗರು ಕೂಡ ಬೀಳ್ಕೊಡುಗೆ ಸಮಾರಂಭವನ್ನು ಆಚರಿಸೋದು ಬೇಡ ಅಂದೆ. ವಿಶ್ವಾಸ ಅನ್ನೋದು ಹೃದಯದಲ್ಲೇ ಇರಬೇಕು, ಹೃದಯದಲ್ಲೇ ಬಲಿಯಬೇಕು. ಮತ್ತು
ಅದು ಶಾಶ್ವತವಾಗಿ ಉಳಿದಿರಬೇಕು. ಬುಸ್ ಅಂತ ಆ ವಿಶ್ವಾಸ ಎದ್ದು ಟುಸ್ ಆಗಬಾರ್ದು. ಈ ವಿಶ್ವಾಸ ಅನ್ನೋದನ್ನ ಎಷ್ಟು ದೀರ್ಘವಾಗಿ ಕೂಡ, ಎಷ್ಟು ಆಳವಾಗಿ ಕೂಡ ಬೆಳೆಸ್ಕೊಳ್ಬೋದು. ನಿಜಕ್ಕೂ ಯಾರ್ಯಾರು ಆಳವಾದ ವಿಶ್ವಾಸವನ್ನು ಇಟ್ಟಿದ್ದಾರೋ ಅದು ಕೇವಲ ಈ ಜನ್ಮದ ವಿಶ್ವಾಸ ಅಲ್ಲ. ಒಂದೇ ಜನ್ಮದಲ್ಲಿ ಅಷ್ಟೊಂದು ವಿಶ್ವಾಸ ಬೆಳೆಸಿಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಇದೆಲ್ಲ ಜನ್ಮಾಂತರದ ಋಣಾನುಬಂಧ. ಆ ಜನ್ಮಾಂತರದ ಋಣಾನುಬಂಧ ನಮ್ಮನ್ನ ಇಲ್ಲಿವರೆಗೆ ಇಷ್ಟು ನಿಕಟವಾಗಿ ಸೇರಿಸಿತ್ತು. ಈಗ ಇಲ್ಲಿಂದ ಸ್ವಲ್ಪ ದೂರ, ಹೆಚ್ಚಲ್ಲ ಸ್ವಲ್ಪ ದೂರ ಇದ್ದು ಕೂಡ ಆ ವಿಶ್ವಾಸ ಇನ್ನಷ್ಟು ಬೆಳೀತದೋ ಇದು ಒಂದು ನೋಡೋದಕ್ಕೆ ಒಂದು ಪರೀಕ್ಷೆಯನ್ನು ಒದಗಿಸಿಕೊಟ್ಟಿದೆ ಆ ಪರಮಾತ್ಮ ಶಕ್ತಿ. ಇದೊಂದು ಪರೀಕ್ಷೆ. ಯಾರ್ಯಾರ ವಿಶ್ವಾಸ ಎಲ್ಲಿವರೆಗೆ ಇರ್ತ. ಆದ್ರಿಂದ ನಾಳೆ ಬೆಳಿಗ್ಗೆ ನಾನು ಹೊರಡ್ತಾ ಇದ್ದೇನೆ. ಇವತ್ತು ವಚನವೇದದ ಕೊನೆಯ ಕಾರ್ಯಕ್ರಮವನ್ನ ನಡೆಸೋದಕ್ಕೆ ಒಂದು ಅವಕಾಶ ತನ್ನಿಂತಾನೇ ದೊರೆತಿದೆ. ಆದರೆ ಇವತ್ತು ವಚನವೇದದ ಅಂಶವನ್ನ ಕಳೆದ ಶನಿವಾರದಿಂದ ಹಿಂದಿಗೆ ಈಗ ಮುಂದುವರಿಸೋದಕ್ಕೆ ಮನಸ್ಸಾಗ್ತಾ ಇಲ್ಲ. ಇವತ್ತು ನನಗೆ ಏನ್ ಮನಸ್ಸಾಯ್ತು ಅಂತ ಹೇಳಿದ್ರೆ, ಯಾವ ವಚನವೇದವನ್ನ ನಾನು ರಾಷ್ಟ್ರಕವಿ ಕುವೆಂಪು ಅವರು ಇದಕ್ಕೆ ಏನು ಮುನ್ನಡಿಯನ್ನು ಬರೆದುಕೊಟ್ಟಿದ್ರೋ ಆ ಮುನ್ನಡಿಯನ್ನು ಓದುವುದರ ಮೂಲಕ ಪ್ರಾರಂಭಿಸಿದ್ನೋ ಆ ಮುನ್ನುಡಿಯನ್ನ ಈಗ ಮತ್ತೆ ಓದುವುದರ ಮೂಲಕ ಈ ಒಂದು ತಾತ್ಕಾಲಿಕವಾದಂತಹ ಮುಕ್ತಾಯವನ್ನ ಹಾಡಬೇಕು ಅಂತ ಇದೆ. ಮುಂದೆ ಅದು ಮತ್ತೆ ಮುಂದುವರಿಬಹುದು, ದೈವೇಚ್ಛೆ. ಆದ್ರೆ ಈ ಮುನ್ನುಡಿ ಅದನ್ನು ಓದಬೇಕಾದ್ದು, ತಿಳ್ಕೊಳ್ಬೇಕಾದ್ದು ಅಂತ ನನಗನ್ಸುತ್ತೆ. ಅದಕ್ಕೆ ಹೇಳಿದ್ರೆ ಪ್ರಾರಂಭದಲ್ಲಿ ಅದನ್ನು ಓದಿದಾಗ ನನಗೂ ಸ್ಫೂರ್ತಿ ಬಂದಿತ್ತು, ಕೇಳಿದವರಿಗೂ ಸ್ಫೂರ್ತಿ ಬಂದಿತ್ತು. ಇವತ್ತು ಎಷ್ಟೋ ಜನ ಹೊಸಬರು ಇದರಲ್ಲಿ ಇದ್ದೀರಿ. ಆ ಮುನ್ನುಡಿಯನ್ನ ಎಷ್ಟೋ ಜನ ಕೇಳದೆ ಇರುವವರು ಇದ್ದೀರಿ. ಅವರೆಲ್ಲ ಕೇಳುವಂತೆ ಆಗಲಿ ಅಂತ. ರಾಷ್ಟ್ರಕವಿ ಕುವೆಂಪು ರಾಷ್ಟ್ರಕವಿ ಆಗುವುದಂದ್ರೆ ಏನು ಸುಲಭ ಅಲ್ಲ. ಎಂತೆಂಥ ಘಟಾನುಘಟಿ ಇತರ ಕವಿಗಳನ್ನೆಲ್ಲ ಮೀರಿಸಿ ತಟಾಯಿಸಿ ಇವರು ರಾಷ್ಟ್ರಕವಿ ಆಗಬೇಕಾದ್ರೆ ಸ್ವತಃ ಕುವೆಂಪು ಅವರು ರಾಮಕೃಷ್ಣ ಮೇಲೆ ಎಂಥ ಅಸೀಮವಾದ ಭಕ್ತಿಯನ್ನ ಹೊಂದಿದವರಾಗಿದ್ದಾರೆ ಅಂತ ಅನ್ನೋದನ್ನ ತಿಳಿಯೋದೇ ಒಂದು ಅಧ್ಯಯನ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇಡೀ ಭಾರತದಲ್ಲೆಲ್ಲ ಇಡೀ ವಿಶ್ವದಲ್ಲಿ ಮಾಡದೇ ಇರತಕ್ಕಂಥ ಒಂದು ಅತ್ಯಂತ ಶ್ರೇಷ್ಠ ಪರಂಪರೆಯನ್ನ ಅವರು ಮಾಡಿಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ, ಮುಖ್ಯವಾಗಿ ಅವರ ವಂಶಸ್ಥರು, ಅವರ ಪರಂಪರೆಯವರು, ಅವರ ವಂಶಸ್ಥರು ಅವ್ರೇನಾದ್ರೂ ಮದುವೆ ಆಯ್ತು ಅಂತ ಹೇಳಿದ್ರೆ ಅರ್ಚಕರನ್ನ ಕರೆಯುವ ಕ್ರಮವೇ ಇಲ್ಲ. ಅವರು ಅವರೇ ಒಂದು ಮಂತ್ರದ ಪರಂಪರೆಯನ್ನ ಬರೆದಿಟ್ಟಿದ್ದಾರೆ. ಅದರಲ್ಲಿ ಓಂ ಹ್ರೀಂ ನೃತಂ ಸರ್ವಮಂಗಲ ಮಾಂಗಲ್ಯೆ ಪ್ರಕೃತಿಂ ಪರಮಾಂ ಇತ್ಯಾದಿ ಶ್ರೀ ಶಾರದಾದೇವಿಯರ ಮೇಲೆ, ಶ್ರೀ ರಾಮಕೃಷ್ಣ ಮೇಲೆ, ಸ್ವಾಮಿ ವಿವೇಕಾನಂದರ ಮೇಲೆ, ದೇವಿಯ ಮೇಲೆ ಯಾವ್ಯಾವ ಸ್ತೋತ್ರಗಳನ್ನೆಲ್ಲ ನಾವು ರಾಮಕೃಷ್ಣ ಆಶ್ರಮದಲ್ಲಿ ಹಾಡ್ತೇವೋ ಆ ಸ್ತೋತ್ರಗಳನ್ನೇ ಎಲ್ಲ ಓಡಿಸಿ ಒಂದು ಮಂತ್ರ ವಿಧಿಯನ್ನ ಬರೆದಿಟ್ಟು ಅವುಗಳನ್ನ ಪಠನ ಮಾಡೋದರ ಮೂಲಕ ಆ ಮಂಗಳಕರ ನಿನಾದದ ಹಿನ್ನೆಲೆಯಲ್ಲಿ ಮಾಂಗಲ್ಯವನ್ನು ಜೋಡಿಸುವಂತಹ, ಮಾಲೆಯನ್ನು ಹಾಕಿಕೊಳ್ಳುವಂತಹ ಒಂದು ದಿವ್ಯವಾದ ಪರಂಪರೆಯನ್ನೇ ಹುಟ್ಟು ಹಾಕಿದರು ಅವರು. ಇಡೀ ಜಗತ್ತಿನಲ್ಲಿ ಆ ರೀತಿಯಲ್ಲಿ ಮಾಡಿದವರು ಯಾರು ಇಲ್ಲ ಅಂತ ನಾವು ಧಾರಾಳವಾಗಿ ಅನ್ಬಹುದು. ಅಷ್ಟೊಂದು ಆಳ ಅವರ ಭಕ್ತಿ, ಅಷ್ಟೊಂದು ಗಾಢ ಅವರ ಭಕ್ತಿ. ಅಂತಹ ಭಕ್ತಿವಂತನಾದಂತಹ ಕೆ.ವಿ. ಪುಟ್ಟಪ್ಪ ಕುವೆಂಪು ಅವರು ಬರೆದಂತಹ ಮುನ್ನುಡಿಯನ್ನ ಓದಬೇಕಾದ್ದು
ತಿಳ್ಕೊಳ್ಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ನಾವು ಕೂಡ ರಾಮಕೃಷ್ಣ ಭಕ್ತರಾದ ಮೇಲೆ ಈಗ ಓದೋದಕ್ಕೆ ಶುರು ಮಾಡ್ತೇನೆ. ಸ್ವಾಮಿ ವಿವೇಕಾನಂದರ ಕೆಲವು ಹೇಳಿಕೆಗಳ ಮೂಲಕ ಅವರು ತಮ್ಮ ಮುನ್ನುಡಿಯನ್ನ ಪ್ರಾರಂಭಿಸ್ತಾರೆ. ಈ ಅಸೀಮ ಅನಂತ ಭಾವವು ಸನಾತನ ಶಾಸ್ತ್ರ ಮತ್ತು ಧರ್ಮಗಳಲ್ಲಿ ನಿಹಿತವಾಗಿದ್ದರೂ ಕೆಲವು ಕಾಲ ಮಾತ್ರ ಪ್ರಚ್ಛನ್ನವಾಗಿದ್ದ ಈ ಅಸೀಮ ಅನಂತ ಭಾವವು ಈ ಯುಗಾವತಾರನಿಂದ ಪುನರಾವಿಷ್ಕೃತವಾಗಿ ಪಾಂಚಜನ್ಯ ಸದೃಶವಾದ ಉಚ್ಚ ನಿನಾದದಿಂದ ಮಾನವ ಸಮಾಜದಲ್ಲಿ ಘೋಷಿತವಾಗುವುದು. ಈ ನವಯುಗ ಪ್ರವರ್ತಕನಾದ ಭಗವಾನ್ ಶ್ರೀರಾಮಕೃಷ್ಣನು ಹಿಂದೆ ಅವತರಿಸಿದ ಯುಗಧರ್ಮ ಪ್ರವರ್ತಕ ಸಮೂಹದ ಪುನಃ ಸಂಸ್ಕೃತ ಮಹಾಪ್ರಕಾಶವಾಗಿರುತ್ತಾನೆ. ಯಾವ ಶಕ್ತಿಯ ಉನ್ಮೇಷ ಮಾತ್ರದಿಂದಲೇ ದಿಗ್ದಿಗಂತ ವ್ಯಾಪಿಯಾದ ಪ್ರತಿಧ್ವನಿಯಿಂದ ಜಗತ್ತು ಜಾಗೃತವಾಗಿರುವುದು, ಆ ಶಕ್ತಿಯ ಪೂರ್ಣತ್ವವನ್ನು ಭಾವಿಸಿ ಅನುಭವಿಸು. ಈಗ ಅವರು ಬರೀತಾ ಇದ್ದಾರೆ, ಅರ್ಧ ಶತಮಾನಕ್ಕೆ ಪೂರ್ವದಲ್ಲಿ ಶ್ರೀರಾಮಕೃಷ್ಣರು ಮಹಾಸಮಾಧಿಸ್ಥರಾದ ತರುಣದಲ್ಲಿಯೇ ಜಗತ್ತಿನ ಕಿವಿ ಆ ದಕ್ಷಿಣೇಶ್ವರ ದೇವಮಾನವ ಪುಣ್ಯಧಾಮದ ದೂರ ಘೋಷದ ಅನುರಣನ ಮತ್ತು ಪ್ರತಿಧ್ವನನಗಳಿಂದ ಆಗ ತಾನೇ ಒಂದಿನಿತೇ ಉನ್ಮೇಷಗೊಳ್ಳುತ್ತಿದ್ದ ಶುಭ ಮುಹೂರ್ತದಲ್ಲಿ ದ್ರಷ್ಟಾರ ಸ್ವಾಮಿ ವಿವೇಕಾನಂದರ ಋಷಿವಾಣಿ ಹಾಗೆಂದು ಘೋಷಿಸಿ ಅವರು ಅಂದು ಸಾರಿ ಹೇಳಿದ ಭವಿಷ್ಯತ್ತು ದಿನದಿನಕ್ಕೂ ಹೆಚ್ಚು ಹೆಚ್ಚು ಸತ್ಯವಾಗಿ ಈ 50 ವರ್ಷಗಳಲ್ಲಿ ನಿರ್ವಿವಾದವಾದ, ನಿಸ್ಸಂದೇಹವಾದ, ನಿರ್ಣಾಯಕವಾದ ಸಿದ್ಧಾಂತವಾಗಿರುವುದನ್ನು ಕಾಣುತ್ತಲಿದ್ದೇವೆ. ಶ್ರೀರಾಮಕೃಷ್ಣರ ದಿವ್ಯ ಪ್ರಭಾವ ಸಮಗ್ರ ಪೃಥ್ವೀ ಮಂಡಲವನ್ನೇ ವ್ಯಾಪಿಸುತ್ತಿದೆ. ಅವರ ಜೀವನ ಉಪದೇಶಗಳಿಂದ ಕೋಟ್ಯಂತರ ಚೇತನಗಳು ಅರಳಿ ಬೆಳಗು ಕಾಣುತ್ತಿವೆ. ಅಸಂಖ್ಯ ಹೃದಯ ಗೌಹರಗಳಲ್ಲಿ ಶಾಂತಿಯ ಸತ್ವದ ಆನಂದದ ಭಗವದ್ ಜ್ಯೋತಿ ಹೊಮ್ಮುತ್ತಿದೆ. ಆ ದಿವ್ಯ ಸಂದೇಶಾಮೃತದಿಂದ ಆಕರ್ಷಿತರಾಗಿ ಆರ್ತರು, ಮುಮುಕ್ಷುಗಳು, ಜ್ಞಾನಾರ್ಥಿಗಳು ಭೂಮಂಡಲದ ಮೂಲೆ ಮೂಲೆಗಳಿಂದ ಯಾತ್ರೆ ಬರುತ್ತಿದ್ದಾರೆ. ಕಂಡರಿಯದ ಕೇಳರಿಯದ ಬಹುದೂರದ ದೇಶಗಳಲ್ಲಿ ಪರಮಹಂಸರ ಜೀವನ ಸಂದೇಶಗಳು ಪ್ರಕಟವಾಗುತ್ತಿವೆ. ಸ್ವಾಮಿ ವಿವೇಕಾನಂದರಿಂದ ಆತ್ಮನೋ ಮೋಕ್ಷಾರ್ಥಂ ಜಗದ್ದಿತಾಯ ಚ ಎಂಬ ಮಹಾಧ್ಯೇಯದಿಂದ ಸ್ಥಾಪಿತವಾದ ಶ್ರೀರಾಮಕೃಷ್ಣ ಮಹಾಸಂಘವು ಸದ್ದು ಗದ್ದಲವಿಲ್ಲದೆ ಮೆಲ್ಲನೆ ಕ್ರಮಕ್ರಮೇಣ ತನ್ನ ಮಾತೃ ಸದೃಶವಾದ ಕರುಣಾ ಬಾಹುಗಳಿಂದ ಪ್ರಪಂಚವನ್ನೆಲ್ಲ ತಬ್ಬುತ್ತಿದೆ. ಪ್ರತಿ ವರುಷವೂ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಮಹಾಸಂಘದ ಶಾಖಾ ಕೇಂದ್ರಗಳು ಸ್ಥಾಪಿತವಾಗುತ್ತಿವೆ. ಆದರೆ ಅದರ ರೀತಿಯೇ ಬೇರೆ, ನೀತಿಯೇ ಬೇರೆ. ಅಲ್ಲಿ ಪ್ರೀತಿಗಲ್ಲದೆ ಭೀತಿಗೆ ಒಂದಿನಿತೂ ಅವಕಾಶವಿರುವುದಿಲ್ಲ. ಅದು ಮತ ಪ್ರಚಾರದ ಸಂಸ್ಥೆಯಲ್ಲ, ಧರ್ಮ ಪ್ರಚಾರ ಸಂಸ್ಥೆ. ಅದರ ಉದ್ದೇಶ ಇತರ ವಿದೇಶೀಯ ಮತ ಸಂಸ್ಥೆಗಳಂತೆ ಮತಾಂತರಗೊಳಿಸುವುದಲ್ಲ. ಎಲ್ಲ ಮತಗಳು ಭಗವಂತನೆಡೆಗೆ ಭಕ್ತನನ್ನು ಕರೆದೊಯ್ಯುವ ವಿವಿಧ ಪಂಥಗಳು ಎಂಬುದೇ ಅದರ ದೃಢ ವಿಶ್ವಾಸ. ಅಮೆರಿಕದ ಮತ್ತು ಇಂಗ್ಲೆಂಡಿನ ಕ್ರೈಸ್ತ ಮಿಷನರಿಗಳಂತೆಯಾಗಲಿ, ಮಹಮ್ಮದೀಯ ಬೌದ್ಧಾದಿ ಪ್ರಚಾರ ಸಂಸ್ಥೆಗಳಂತಾಗಲಿ ಅದು ಮತಾಂತರಗೊಳಿಸುವ ನೆವದಿಂದ ತಮ್ಮ ಪಕ್ಷದ ಜನಸಂಖ್ಯೆಯನ್ನು ವಿಪುಲಗೊಳಿಸುವ ಲೌಕಿಕವೂ ರಾಜಕೀಯವೂ ಆದ ಕಾರ್ಯಕ್ಕೆ ಎಂದೂ ಪ್ರವೇಶಿಸುವುದಿಲ್ಲ. ಅಲ್ಲದೆ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಸಂಗತಿ ಎಂದರೆ, ಇತರ ವಿದೇಶೀಯ ಮಿಷನ್ನುಗಳಿಗೆ ಅವರ ದೇಶದ ಸರ್ಕಾರವೋ ಅಥವಾ ಮಠಾಧಿಪತಿಯೋ ಹಣ ಒದಗಿಸುವಂತೆ ಶ್ರೀರಾಮಕೃಷ್ಣ ಮಹಾಸಂಘವು ಹಣ ಒದಗಿಸುವುದಿಲ್ಲ. ಎಲ್ಲಿ ಯಾವ ದೇಶದಲ್ಲಿ ಕೇಂದ್ರ ತೆರೆದರೂ
ಅಲ್ಲಿನ ಜನರ ಅಪೇಕ್ಷೆಯಂತೆಯೇ ತೆರೆಯಬೇಕು. ಅಲ್ಲಿಯ ಜನರೇ ಆ ಸಂಸ್ಥೆ ನಡೆಯುವುದಕ್ಕೆ ಹಣ ಒದಗಿಸಬೇಕು. ಅವರು ಬೇಕೆಂದರೆ ಇರುತ್ತದೆ, ಬೇಡವೆಂದರೆ ಹೋಗುತ್ತದೆ. ತಾಯಿ ಸಂಸ್ಥೆ ಹಣ ಒದಗಿಸಿ ಅದರ ಆಯು ಪ್ರಮಾಣವನ್ನು ಕೃತಕವಾಗಿ ಅಧಿಕಗೊಳಿಸುವ ಗೋಜಿಗೆ ಎಂದಿಗೂ ಹೋಗುವುದಿಲ್ಲ. ಈ ಎಲ್ಲ ಕಾರಣಗಳಿಂದ ಶ್ರೀರಾಮಕೃಷ್ಣ ಸಂಘದ ಕೇಂದ್ರೋಪಕೇಂದ್ರಗಳು ಯಾವ ಕೃತಕ ಪ್ರಚೋದನೆಯೂ ಇಲ್ಲದೆ, ಯಾವ ಲೌಕಿಕ ಪ್ರಯೋಜನದ ಉದ್ದೇಶವನ್ನೂ ಅಲ್ಲದೆ, ಸ್ವಾಭಾವಿಕವಾಗಿ ಸಂದೇಹ, ಭೀತಿ, ಘರ್ಷಣೆಗಳಿಗೆ ಒಂದಿನಿತೂ ಅವಕಾಶವಿಲ್ಲದಂತೆ ಮಾಡಿ ಮಲರಿ ಬಾಳುತ್ತಿವೆ, ಬದುಕನ್ನು ಬೆಳಗಿಸುತ್ತಿವೆ. ಶ್ರೀರಾಮಕೃಷ್ಣರ ಹೆಸರು ಜಗದ್ವ್ಯಾಪಿಯಾಗುವಂತೆಯೂ ಅವರ ಉಪದೇಶಾಮೃತ ಲೋಕದ ಹೃದಯಕ್ಕೆ ಪ್ರವಹಿಸುವಂತೆಯೂ ಮಾಡಿದ ಮಹಾ ವ್ಯಕ್ತಿಗಳಲ್ಲಿ ಇಬ್ಬರು ಕಲಶಪ್ರಾಯರಾಗಿದ್ದಾರೆ. ಅವರಲ್ಲಿ ಒಬ್ಬರು ವಿಖ್ಯಾತನಾಮರು, ಮತ್ತೊಬ್ಬರು ಅಜ್ಞಾತರು ಅಥವಾ ಅನಾಮರು. ಸ್ವಾಮಿ ವಿವೇಕಾನಂದ ಮತ್ತು ಒಂದು ಆಕಾಶದಲ್ಲಿ ತೊಳಗುವ ಸೂರ್ಯ, ಮತ್ತೊಂದು ಮನೆಯ ಹೃದಯದ ಗುಡಿಯಲ್ಲಿ ಬೆಳಗುವ ಹಣತೆ ನಂದಾದೀಪ. ಕತ್ತಲೆಯಲ್ಲಿ ಭಾಸ್ಕರನಿಲ್ಲದ ವೇಳೆಯಲ್ಲಿಯೂ ತಂಪಿನ ಕಾಂತಿ ಶಾಂತಿಗಳನ್ನು ಕಣ್ಣು ಕೋರೈಸದಂತೆ ನಿರಾಡಂಬರವಾಗಿ ನೀಡುವ ಸೊಡರು, ಮುತ್ತು ಸೊಡರು, ತಾಯ್ತನದ ಸೊಡರು, ಹಣತೆ ಸೊಡರು. ಆತನು ತನ್ನ ಪೂರ್ಣ ನಾಮದಿಂದ ಪ್ರಪಂಚದ ಸಂತೆ ಬಯಲಿಗೆ ಬರಲು ನಾಚಿ, ಹೇಸಿ, ಹೆದರಿ ಎಂಬ ಮೊದಲಕ್ಕರನಿಂದ ಮಾತ್ರ ತೆರೆಮರೆಯಿಂದ ಇಣುಕಿದ ಎಲೆಮರೆಯ ಮಿಣುಕು ಹೂ. ಸ್ವಾಮಿ ವಿವೇಕಾನಂದರು ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ವಿಜಯಿಯಾದಂದು ಮೊದಲುಗೊಂಡು ಅವರು ಪರಂಧಾಮವನ್ನೈದುವವರೆಗೂ ದೇಶ ವಿದೇಶಗಳಲ್ಲಿ ಜನಾಂಗಗಳಲ್ಲಿ ಸಹಸ್ರಾರು ವೇದಿಕೆಗಳ ಮೇಲೆ ನಿಂತು ತಮ್ಮ ಅನನುಕರಣೀಯವಾದ ಧೀರವಾಣಿಯಿಂದಲೂ ಅನುಪಮ ತೇಜಸ್ಸಿನ ವ್ಯಕ್ತಿತ್ವದಿಂದಲೂ ಶ್ರೀ ಗುರುದೇವನ ಉದಾರ ದಿವ್ಯ ಸಮನ್ವಯ ಸಂದೇಶವನ್ನು ಜಗತ್ತಿಗೆ ಸಾರಿ ಶ್ರೀರಾಮಕೃಷ್ಣರ ನಾಮಸಿಂಹಾಸನ ದಶದಿಕ್ಕುಗಳಲ್ಲಿಯೂ ಸಂಸ್ಥಾಪಿತವಾಗುವಂತೆ ಪೀಠಿಕೆ ಹಾಕಿದರು. ಅವರು ತಾವೇ ಸ್ವತಃ ಬರೆದ ಬರವಣಿಗೆಯು, ಶಿಷ್ಯ ವರ್ಗದವರು ಬರೆದಿಟ್ಟುಕೊಂಡ ಅವರ ಮಾತುಕತೆ ಮತ್ತು ಭಾಷಣಗಳು ತರುವಾಯ ಮುದ್ರಿತವಾಗಿ ಹಲವಾರು ಮಹಾ ಹೊತ್ತಗೆಗಳ ರೂಪದಲ್ಲಿ ಹೊರಬಿದ್ದು ಕೋಟ್ಯಂತರ ಜನಗಳ ಹೃದಯ ಬುದ್ಧಿಗಳಿಗೆ ಪುಷ್ಟಿ ಕಾಂತಿಗಳನ್ನು ದಾನ ಮಾಡಿವೆ ಮತ್ತು ಮಾಡುತ್ತಲೂ ಇದೆ. ಇಂಗ್ಲಿಷ್ನಲ್ಲಿ ಮೊದಲು ಬೆಳಕು ಕಂಡ ಅವು ಪ್ರಪಂಚದ ಅನೇಕಾನೇಕ ಭಾಷೆಗಳಿಗೆ ಪರಿವರ್ತಿತವಾಗಿ ಈಗ ಸರ್ವ ಜಗತ್ತಿನ ಸ್ವತ್ತಾಗಿ ಪರಿಣಮಿಸಿದೆ. ಸ್ವಾಮಿ ವಿವೇಕಾನಂದರ ಸಿರಿಬಾಯಿಯಿಂದಲೇ ಪರಮಹಂಸರ ಜೀವನ ವಿಚಾರವನ್ನೆಲ್ಲ ಸಾಧ್ಯವಾದಷ್ಟು ಆಮೂಲಾಗ್ರವಾಗಿ ಕೇಳಿ ಅವರ ವಿಚಾರವಾಗಿ ಮೊದಲನೆಯ ಚಿಕ್ಕದಾದರೂ ಮಹತ್ತಾದ ಗ್ರಂಥವನ್ನು ಬರೆದವರೆಂದರೆ ಭಾರತೀಯ ತತ್ವಶಾಸ್ತ್ರಗಳನ್ನು ಪಾಶ್ಚಾತ್ಯರಿಗೆ ಪರಿಚಯ ಮಾಡಿಕೊಡುವುದರಲ್ಲಿಯೇ ತಮ್ಮ ಜೀವಮಾನವನ್ನೆಲ್ಲ ಕಳೆದಂತಹ ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್ ಅವರು. ಅವರ ತರುವಾಯ ಬಹುಶಃ ಬಹುವರ್ಷ ಕಳೆದ ಮೇಲೆ ಅವರಷ್ಟೇ ಪ್ರಸಿದ್ಧರು, ಪ್ರಪಂಚದ ಸಾಹಿತ್ಯ ಲೋಕದಲ್ಲಿ ಒಂದು ಶಾಶ್ವತ ತಾರೆಯಾಗಿ ಪ್ರಕಾಶಿಸುತ್ತಿರುವವರು ಆದಂತಹ ಫ್ರೆಂಚ್ ಸಾಧಕ ಸಾಹಿತಿ ಮತ್ತು ಮಹಾಜ್ಞಾನಿ ದಿವಂಗತ ರೋಮಾ ರೋಲಾ ಅವರು ಶ್ರೀರಾಮಕೃಷ್ಣ ಮತ್ತು ಸ್ವಾಮಿ ವಿವೇಕಾನಂದ ಇವರಿಬ್ಬರ ಜೀವನ ಚರಿತ್ರೆಗಳನ್ನು ಅನ್ಯಾದೃಶವಾದ ವಿಶಾಲ ದೃಷ್ಟಿಯಿಂದಲೂ ವಿದ್ವತ್ತಿನಿಂದಲೂ ಬರೆದು ಜಗತ್ತನ್ನು ಬೆರಗುಗೊಳಿಸಿದರು. ಅದಕ್ಕೆ ಮೊದಲೇ ಭಾರತೀಯ ಭಾಷೆಗಳಲ್ಲಿ ಒಂದಾಗಿರುವ ಬಂಗಾಳಿಯಲ್ಲಿ ಪರಮಹಂಸರ ಅಂತರಂಗ ಶಿಷ್ಯರಲ್ಲಿ ಅಗ್ರಗಣ್ಯರೆಂದು ಪರಿಗಣಿತರಾಗಿದ್ದ ಶ್ರೀಮತ್ ಸ್ವಾಮಿ ಶಾರದಾನಂದರು ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ ಎಂಬ ಅದ್ಭುತ ಬೃಹತ್ ಗ್ರಂಥವನ್ನು
ಪೌರಾಣಿಕ ಪ್ರಮಾಣದಲ್ಲೇ ಬರೆದು ತಮ್ಮ ಗುರುವಿನ ಜೀವನದ ನಿಕಟ ಪರಿಚಯವನ್ನು ಲೋಕಕ್ಕೆ ಮಾಡಿಕೊಟ್ಟರು. ಆದರೆ ಎಲ್ಲಕ್ಕೂ ಮೊದಲಾಗಿ, ಎಲ್ಲಕ್ಕೂ ಮಿಗಿಲಾಗಿ, ಎಲ್ಲರಿಗಿಂತಲೂ ಹಿರಿದಾಗಿ, ಇತರರಾರಿಂದಲೂ ಸಾಧ್ಯವಿಲ್ಲದಷ್ಟು ವಿವರವಾಗಿ ಬರೆವ, ಇತರರೆಲ್ಲರಿಗೂ ಮೂಲಾಧಾರ ಗ್ರಂಥವಾಗುವಂತೆ ಸಕಲ ವಿಷಯ ಸವಿಸ್ತಾರವಾಗಿ, ಹಿಂದಿಲ್ಲ ಮುಂದೆ ಬರುವುದಿಲ್ಲವೆಂಬಂತೆ ಆಶ್ಚರ್ಯಕರವಾಗಿ, ಪಂಡಿತ ಪಾಮರ ಸರ್ವ ಸುಲಭ ಸ್ವರವಾಗಿ ಶ್ರೀರಾಮಕೃಷ್ಣ ಪರಮಹಂಸರ ಸ್ವಂತ ಸಹಜ ದಿವ್ಯವಾಣಿಯೇ ಲೋಕ ಕಲ್ಯಾಣಾರ್ಥವಾಗಿ ಮೂರ್ತಿಮತ್ತಾಗಿರುವಂತೆ ಅವರ ವಚನ ವೇದವನ್ನು ಲೋಕಕ್ಕೆ ಅನುಗ್ರಹಿಸಿದವರೆಂದರೆ ಕಥಾಮೃತ ಕರ್ತೃ ಶ್ರೀ ಮ. ಅವರಿಗೆ ತಾನು ಯಾವ ಪ್ರಮಾಣದಲ್ಲಿ ಋಣಿಯಾಗಿದ್ದೇನೆ ಎಂಬುದಿನ್ನೂ ಜಗತ್ತಿಗೆ ಪೂರ್ಣವಾಗಿ ಅರಿವಾಗಿಲ್ಲ. ಸ್ವಾಮಿ ವಿವೇಕಾನಂದರು ಶ್ರೀರಾಮಕೃಷ್ಣ ಮಹಾಸಂಘದ ಸಂಸ್ಥಾಪನೆ ಮಾಡಿದ್ದಕ್ಕೆ ಸಮಸಂವಾದಿಯಾಗಿ ಹೆಗಲೆಣೆಯಾಗಿ ನಿಲ್ಲುತ್ತದೆ ಅವರ ಶ್ರೀರಾಮಕೃಷ್ಣ ವಚನವೇದ ಮೇರು ಕೃತಿ. ಅಷ್ಟೇ ಅಲ್ಲ, ಅದಕ್ಕಿಂತಲೂ ಚಿರಸ್ಥಾಯಿ ಎಂದಾದರೂ ಹೇಳಬಹುದು. ಒಮ್ಮೆ ಬೇಲೂರು ಮಠದ ಒಂದು ಮರದಡಿಯಲ್ಲಿ ಅಡ್ಡಾಡುತ್ತಿದ್ದಾಗ ಸ್ವಾಮಿ ವಿವೇಕಾನಂದರು ಹೇಳಿದರಂತೆ, ಇಂದು ಇಲ್ಲಿ ಸ್ಥಾಪಿತವಾದ ಈ ಸಂಘರೂಪದ ಶಕ್ತಿ ಇನ್ನು 500 ವರ್ಷಗಳವರೆಗೂ ಚ್ಯುತಿ ಇಲ್ಲದೆ ಅವ್ಯಾಹತವಾಗಿ ಮುಂದುವರಿಯುತ್ತದೆ. 500 ಅಲ್ಲ, 1500 ವರ್ಷ. ತಪ್ಪು ಬಿದ್ದಿದೆ. ನಮಗನ್ನಿಸುತ್ತದೆ ಅವರ ಈ ಮೇರು ಕೃತಿ ಮನುಷ್ಯತ್ವವಿರುವವರೆಗೆ, ಅದು ದೇವತ್ವವನ್ನು ಬಯಸುತ್ತಿರುವವರೆಗೆ ಚಿರಸ್ಥಾಯಿಯಾಗಿ ಜೀವಂತ ಶಕ್ತಿಯಾಗಿರುತ್ತದೆ ಎಂದು. ಕಟ್ಟಡ ಸಂಸ್ಥೆಗಳು ಕಾಲವಶವಾಗಿ ಗತಿಸಬಹುದು, ಸರಸ್ವತಿ ಅಮರೆ. ಈಗೀಗ ಜಗತ್ಪ್ರಸಿದ್ಧವಾಗುತ್ತಿರುವ ಅವರ ನಿಜವಾದ ಹೆಸರು ಮಹೇಂದ್ರನಾಥ ಗುಪ್ತ. ಬಂಗಾಳಿಗಳಿಗೆ ಮಾಸ್ಟರ್ ಮಹಾಶಯ ಎಂಬ ನೆಚ್ಚಿನ ನಾಮಾಂಕಿತದಿಂದ ನಿತ್ಯ ಪರಿಚಿತರಾಗಿದ್ದಾರೆ. ಅವರು ಕಲ್ಕತ್ತಾ ವಿಶ್ವವಿದ್ಯಾನಿಲಯದಲ್ಲಿ ನವೀನ ರೀತಿಯ ಇಂಗ್ಲಿಷ್ ವಿದ್ಯಾಭ್ಯಾಸದಲ್ಲಿ ಉತ್ತೀರ್ಣರಾಗಿದ್ದಾರೆ. ಅಂದಿನ ಅಂತಹ ಎಲ್ಲ ತರುಣರಂತೆ ಬ್ರಾಹ್ಮ ಸಮಾಜಕ್ಕೆ ಸೇರಿದವರಾಗಿ ಒಂದು ವಿದ್ಯಾಸಂಸ್ಥೆಯಲ್ಲಿ ಅಧ್ಯಾಪಕ ವೃತ್ತಿಯಲ್ಲಿದ್ದರು. ಇಂಗ್ಲಿಷ್ ವಿದ್ಯಾಭ್ಯಾಸ ಪದ್ಧತಿಯಿಂದ ಭಾರತೀಯ ತರುಣರ ಮೇಲೆ ಆದ ಎಲ್ಲ ಸತ್ ಮತ್ತು ದುಷ್ಪರಿಣಾಮಗಳಿಗೆ ಅವರೇನೂ ಹೊರತಾಗಿರಲಿಲ್ಲ. ಯಾವ ಅಗೋಚರ ದಿವ್ಯ ಶಕ್ತಿ ನರೇಂದ್ರನಾಥನನ್ನು ದಕ್ಷಿಣೇಶ್ವರದ ಭವತಾರಣಿಯ ಭಕ್ತ ವರೇಣ್ಯನೆಡೆಗೆ ಸೆಳೆಯಿತೋ, ಅದೇ ಶಕ್ತಿ ಮಹೇಂದ್ರನಾಥ ಗುಪ್ತನನ್ನು ತನ್ನ ಕಡೆಗೆ ಆಕರ್ಷಿಸಿತು. ನರೇಂದ್ರ ಮತ್ತು ಶ್ರೀರಾಮಕೃಷ್ಣರ ಮೊದಮೊದಲ ಸಂದರ್ಶನ ಸಂದರ್ಭಗಳಲ್ಲಿ ನಮಗೆ ಗೋಚರವಾಗುವ ಅದ್ಭುತ ನಾಟಕೀಯತೆ ಮಾಸ್ಟರ್ ಮಹಾಶಯ ಶ್ರೀರಾಮಕೃಷ್ಣರನ್ನು ಸಂದರ್ಶಿಸಿದ ಪ್ರಥಮದಲ್ಲಿ ನಮಗೆ ಕಾಣಿಸುವುದಿಲ್ಲ. ನರೇಂದ್ರ ಮತ್ತು ಶ್ರೀರಾಮಕೃಷ್ಣರ ಮೊದಮೊದಲ ಸಂದರ್ಶನ ಸಂದರ್ಭಗಳಲ್ಲಿ ನಮಗೆ ಗೋಚರವಾಗುವ ಅದ್ಭುತ ನಾಟಕೀಯತೆ ಮಾಸ್ಟರ್ ಮಹಾಶಯ ಶ್ರೀರಾಮಕೃಷ್ಣರನ್ನು ಸಂದರ್ಶಿಸಿದ ಪ್ರಥಮದಲ್ಲಿ ನಮಗೆ ಕಾಣಿಸುವುದಿಲ್ಲ. ಆದರೆ ತನ್ನ ದಿನಚರಿಯಾದ ಕಥಾಮೃತದಲ್ಲಿ ಲೋಕಕ್ಕೆ ಕೊಟ್ಟಿರುವ ಆ ಸಂದರ್ಶನ ಕಥನವನ್ನು ಸಸೂಕ್ಷ್ಮವಾಗಿ ಅವಲೋಕಿಸುವ ಯಾರಿಗಾದರೂ ಹೊಳೆಯುತ್ತದೆ. ನರೇಂದ್ರನಿಗಾಗಿ ಅವರು ಹಾತೊರೆದು ಕಾಯುತ್ತಿದ್ದಂತೆ ಮಾಸ್ಟರ್ ಮಹಾಶಯನನ್ನು ನಿರೀಕ್ಷಿಸುತ್ತಿದ್ದರು ಎಂದು. ತಮ್ಮ ಸಂದೇಶವನ್ನು ದಿಂಡಿಮ ಸದೃಶ ಕಂಠದಿಂದ ದಶದಿಕ್ಕುಗಳಿಗೂ ಪ್ರತಿಧ್ವನಿಸುವಂತೆ ಡಂಗುರ ಹೊಯ್ದು ಸಾರಿ ಆಲಿಸಿದವರನ್ನು ತನ್ನ ಭವ್ಯ ವ್ಯಕ್ತಿತ್ವದಿಂದ ಅಪ್ಪಳಿಸುವ ಕಾರ್ಯಕ್ಕೆ ನರೇಂದ್ರನು ಅವಶ್ಯಕವಾಗಿದ್ದಂತೆ ಆ ಲೋಕ ಪರಿವರ್ತನಕರವಾದ ದಿವ್ಯ ಸಂದೇಶವನ್ನು ತಮ್ಮ ಸ್ವಂತ ವಾಣಿಯಲ್ಲಿಯೇ ಹಿಡಿದಿಟ್ಟು ಅದರ ವಿವರವನ್ನು ಸ್ತರವಾಗಿ ಚಿತ್ರಿಸಿ ಗುರುದೇವನ ದೈನಂದಿನ ಗುರು ಲಘು ಮಿಶ್ರಿತ ಮನೋವಾಕ್ಕಾಯ ವ್ಯಾಪಾರಗಳನ್ನೆಲ್ಲ ತನ್ನ ನೆನಹಿನ ತೊಟ್ಟಿಲಲ್ಲಿ ಲಾಲಿಸಿ ಪಾಲಿಸಿ ಅಪಚಾರವಾಗದಂತೆ ಪೊರೆದು ಸತ್ತುಗತ್ತಲವಿಲ್ಲದೆ ಆಟೋಪ ಅಟ್ಟಹಾಸಗಳಿಲ್ಲದೆ ಲೋಕ ಶಿಶು ಹೃದಯಕ್ಕೆ ಅವರ ಸ್ತನ್ಯ ಮೀಯುವ ದೀನ ದಿವ್ಯ ಮಹತ್
ಭಕ್ತರ ಕಾರ್ಯಕ್ಕೆ ಮಹೇಂದ್ರನಾಥನಂತವರ ಅವಶ್ಯಕತೆಯು ಅತ್ಯಂತ ಅನಿವಾರ್ಯವಾಗಿತ್ತು ಎಂಬುದು ಸ್ಪಷ್ಟವಾಗುತ್ತಿದೆ. ಅಷ್ಟೇ ಅಲ್ಲ, ವಚನ ವೇದದ ನಾನಾ ಭಾಗಗಳಲ್ಲಿ ಮಾಸ್ಟರ್ ಮಹಾಶಯನ ವಿಚಾರವಾಗಿ ಶ್ರೀ ಗುರು ಆತನ ಜನ್ಮಾಂತರ ವಿಷಯಗಳನ್ನು ಸೂಚಿಸುತ್ತಾರೆ. ಈ ಯುಗದ ಭಗವದ್ವಾಣಿಯನ್ನು ಬರೆದಿಡುವುದಕ್ಕಾಗಿಯೇ ಯುಗಾವತಾರನು ತನ್ನ ದಿವ್ಯ ಕರಣಿಕನನ್ನು ಮಹೇಂದ್ರನಾಥ ಗುಪ್ತನನ್ನಾಗಿ ಕರೆದಿದ್ದನೆಂಬುದೂ ಅಲ್ಲಲ್ಲಿ ಧ್ವನಿತವಾಗುತ್ತದೆ. ಮಹೇಂದ್ರನು ತನ್ನ ಹೆಸರಿಗೆ ತಕ್ಕಂತೆಯೇ ಗುಪ್ತವಾಗಿದ್ದುಕೊಂಡು ಗುಪ್ತ ರೀತಿಯಲ್ಲಿ ಎಲ್ಲವನ್ನೂ ಬರೆದಿಟ್ಟುಕೊಂಡು ಯಾವುದಕ್ಕಾಗಿ ತಾನು ಅವತಾರದೊಡನೆ ಅವತರಿಸಿದ್ದನೋ ಅದನ್ನು ಸಂಪೂರ್ಣವಾಗಿ ಸಾರ್ಥಕಗೊಳಿಸಿ ಕೃತಕೃತ್ಯವಾಗಿ ಭೂರಂಗ ತ್ಯಾಗ ಮಾಡಿದ್ದಾನೆ. ಆತನಿಗೆ ನಾವೆಷ್ಟು ಋಣಿ ಎಂಬುದನ್ನು ಹೇಳಿ ಪೂರೈಸಲಾದೀತೆ. ಶ್ರೀರಾಮಕೃಷ್ಣ ವಚನ ವೇದವೆಂದರೆ ಅದೊಂದು ಕರತಲ ದೇವಸ್ಥಾನ, ಕರತಲ ತಪೋರಂಗ, ಕರತಲ ಪುಣ್ಯಕ್ಷೇತ್ರ. ಆದರೆ ದೇವಸ್ಥಾನ ಪುಣ್ಯಕ್ಷೇತ್ರಗಳಂತೆ ತಾನೆಂದಿಗೂ ಕಲುಷಿತವಾಗುವ ಸಂಭವವಿಲ್ಲ, ಶಿಥಿಲವಾಗುವ ಸಂಭವವಿಲ್ಲ. ಯಾವ ಮನೆಯಲ್ಲಿ ಈ ವಚನವೇದ ಇರುತ್ತದೆಯೋ ಅದು ಮಂದಿರವಾಗಿರುತ್ತದೆ. ಯಾರ ಕೈ ಇದನ್ನು ಹಿಡಿದಿರುತ್ತದೆಯೋ ಅದು ಭಗವಂತನ ಪಾದಾರವಿಂದವನ್ನೇ ಧರಿಸಿರುತ್ತದೆ. ಯಾರ ಜಿಹ್ವೆ ಇದನ್ನು ಪಡಿಸುತ್ತದೆಯೋ ಅದು ಅಮೃತವನ್ನೇ ಈಂಟುತ್ತಿರುತ್ತದೆ. ಇದು ಆನಂದದ ಹಗರ, ಶಾಂತಿಯ ಸಾಗರ, ದಿವ್ಯ ಜ್ಞಾನದ ಓಗರ, ಕಷ್ಟದ ಸಮಯದಲ್ಲಿ ಧೈರ್ಯವೀಯುವ ಸಖ, ಸುಖದ ಸಮಯದಲ್ಲಿ ಸಮರ್ಪಣ ಭಾವವಿತ್ತು ವಿನಯ ಭಕ್ತಿಗಳನ್ನು ಪ್ರಚೋದಿಸುವ ಗುರು, ಕತ್ತಲಲ್ಲಿ ದೀಪ, ದಾರಿಗೆ ಊರುಗೋಲು, ದಿಕ್ಕುಗೆಡದಂತೆ ಉರಿದೋರುವ ಧ್ರುವತಾರೆ. ಇಲ್ಲಿ ವೇದ ವೇದಾಂತದ ದರ್ಶನಾದಿ ಸರ್ವ ಸಾರವಿದೆ. ಓದು ಬರುವ ಅತ್ಯಂತ ಸಾಮಾನ್ಯನೂ ಇದನ್ನು ಓದಿದ ಮೇಲೆ ಯಾವ ಪಂಡಿತನಿಗೂ ಕರುಗುವ ಅವಶ್ಯಕತೆಯೇನಿಲ್ಲ. ಅದಕ್ಕೆ ಬದಲು ಭಗವಂತನ ಕೃಪೆಯಿಂದ ತನಗಿಂತಲೂ ಧುರ್ಯರಿಲ್ಲ ಎಂದರಿತು ನಿರ್ಮಮನಾಗುತ್ತಾನೆ, ಶಾಂತನಾಗುತ್ತಾನೆ, ಪೂರ್ಣವಾಗುತ್ತಾನೆ. ಆತನಿಗೆ ಗಗನದ ವೈಶಾಲ್ಯ, ಹಿಮಾಚಲದ ಔನ್ನತ್ಯ, ಅಂಬುದಿಯ ಗಾಂಭೀರ್ಯ ಎಲ್ಲವೂ ಸಿದ್ಧಿಸುತ್ತದೆ. ಇಷ್ಟು ಸರ್ವಜನ ಸಾಮಾನ್ಯ ರೂಪದಲ್ಲಿ, ಇಷ್ಟು ಸರ್ವ ಸುಲಭ ರೂಪದಲ್ಲಿ ಭಗವಂತ ಎಂದೂ ಅವತರಿಸಿರಲಿಲ್ಲ. ಭಗವದ್ವಾಣಿ ತಾನೆಂದೂ ಕೃತಿಗೊಂಡಿರಲಿಲ್ಲ. ಅವರ ಈ ಮಹತ್ ಕೃತಿ ಕಥಾಮೃತ ಈಗಾಗಲೇ ಅನೇಕ ಭಾಷೆಗಳಲ್ಲಿ ಪರಿವರ್ತನೆಗೊಳ್ಳುತ್ತಿದೆ. ಸ್ವಾಮಿ ನಿಖಿಲಾನಂದರಿಂದ ಇಂಗ್ಲಿಷ್ ಭಾಷೆಗೆ ಭಾಷಾಂತರಿತವಾಗಿ ಅಮೆರಿಕದಲ್ಲಿ ಮೊತ್ತ ಮೊದಲು ಪ್ರಕಟವಾಗಿ ದಿ ಗಾಸ್ಪೆಲ್ ಆಫ್ ಶ್ರೀರಾಮಕೃಷ್ಣ ಎಂಬ ಹೆಸರಿನಿಂದ ಜಗತ್ಪ್ರಿಯವೂ ಪ್ರಸಿದ್ಧವೂ ಆಗಿದೆ. ಅಸಂಖ್ಯಾತ ವಿದೇಶೀಯ ಜೀವಗಳು ಆ ಭಾಷೆಯಲ್ಲಿ ಅದನ್ನು ಓದಿ ಧನ್ಯರಾಗುತ್ತಿದ್ದಾರೆ. ವಿಚಾರವಾದಿಗಳು, ಕವಿಗಳು, ಮೇಧಾವಿಗಳು, ತತ್ವಜ್ಞರು ದೇಶ, ಪಕ್ಷ, ಪಂಥ, ವಾದ, ಮತ ಯಾವ ಭೇದವೂ ಇಲ್ಲದೆ ಭಾರತದ ಈ ಭಾಗೀರಥಿಯ ತೀರ್ಥಕ್ಕೆ ಪುಣ್ಯ ಸ್ಥಾನವೆಯಲು ಬರತೊಡಗಿದ್ದಾರೆ. ಈ ಆಧ್ಯಾತ್ಮಿಕ ಸಾಹಸದಲ್ಲಿ ಕನ್ನಡಿಗರು ಹಿಂದುಳಿದಿಲ್ಲ. ಈ ಆಧ್ಯಾತ್ಮಿಕ ಸಾಹಸದಲ್ಲಿ ಕನ್ನಡಿಗರು ಹಿಂದುಳಿದಿಲ್ಲ. ಅವರ ಗ್ರಂಥದ ಪೂರ್ವ ಭಾಗದ ಕನ್ನಡ ಭಾಷಾಂತರ ಶ್ರೀರಾಮಕೃಷ್ಣ ವಚನಾಮೃತ ಎಂಬ ಅಂಕಿತದಿಂದ ಅನೇಕ ವರ್ಷಗಳ ಹಿಂದೆಯೇ ಬೆಂಗಳೂರು ಶ್ರೀರಾಮಕೃಷ್ಣಾಶ್ರಮದಿಂದ ಪ್ರಕಟಗೊಂಡಿತು. ಆದರೆ ಆ ಭಾಷಾಂತರ ನಾವು ಅಪೇಕ್ಷಿಸುವಷ್ಟು ಸಮರ್ಪಕವಾಗಿತ್ತೆಂದು ಹೇಳುವಂತಿಲ್ಲ. ಮಾಸ್ಟರ್ ಮಹಾಶಯನು ಶ್ರೀರಾಮಕೃಷ್ಣರ ಬಾಯಿಂದ ಬಂದ ಮಾತುಗಳನ್ನು ಮಾತನಾಡಿದಂತೆಯೇ ಬರೆದಿಟ್ಟಿರುತ್ತಾನೆ, ಬಂಗಾಳಿಯಲ್ಲಿ ಬರೆದಿಟ್ಟಿರುತ್ತಾನೆ. ಸಂವಾದವನ್ನು ನಿರ್ವಹಿಸುವಾಗ ಅಲ್ಲಿ ಗ್ರಂಥ ಭಾಷೆಯ ಪ್ರಯೋಗವೇ ಇಲ್ಲ. ಗ್ರಾಮ್ಯ ಪ್ರಯೋಗಗಳು ಯಥೇಚ್ಛವಾಗಿವೆ. ಬರವಣಿಗೆಯ ಕೃತಕತೆ ಒಂದಿನಿತೂ ಇಲ್ಲ.
ಓದುಗನಿಗೆ ಶ್ರೀರಾಮಕೃಷ್ಣರ ಸಾಮೀಪ್ಯದಲ್ಲಿಯೇ ಕುಳಿತು ಅವರ ಬಾಯಿಯಿಂದ ಬರುವ ಮಾತನ್ನು ಕೇಳುತ್ತಿರುವಂತೆ ಅನುಭವವಾಗುತ್ತಿರುತ್ತದೆ. ಅತ್ಯಂತ ಗಹನವಾದ ಆಧ್ಯಾತ್ಮಿಕ ವಿಚಾರಗಳ ಮಧ್ಯೆ ಮಧ್ಯೆ ಅಳ್ಳೆ ಬಿರಿಯೇ ನಗುವಂತಹ ಪರಿಹಾಸದ ಮತ್ತು ವಿನೋದದ ಪ್ರಸಂಗಗಳು ತಿಳಿಯಾದ ಆಡು ಮಾತಿನಲ್ಲಿಯೇ ಹೊಳೆಯುತ್ತದೆ. ಆದ್ದರಿಂದ ಈಗಿನ ಈ ಭಾಷಾಂತರದಲ್ಲಿ ಮೂಲದ ಆ ಸಹಜತೆ ಸರಳತೆಗಳನ್ನು ಅನುಸರಿಸುವ ಉದ್ದೇಶದಿಂದ ಭಾಷೆಯನ್ನು ಆದಷ್ಟು ಮಟ್ಟಿಗೆ ಗ್ರಂಥ ಭಾಷೆಯಾಗದಂತೆ ನೋಡಿಕೊಂಡು ಆಡು ಮಾತಿನ ಶೈಲಿಯನ್ನೇ ಬಳಸಿಕೊಂಡಿದೆ. ಈ ಭಾಷಾಂತರಕ್ಕೆ ಶ್ರೀರಾಮಕೃಷ್ಣ ವಚನವೇದ ಎಂದು ಹೆಸರಿಟ್ಟಿದೆ. ಅದಕ್ಕೆ ಈ ಮುನ್ನುಡಿಕಾರನೇ ಬಹುಮಟ್ಟಿಗೆ ಕಾರಣವಾಗಿರುವುದರಿಂದ ಅದರ ಪರವಾಗಿ 2 ಮಾತು ಹೇಳಬೇಕಾಗಿದೆ. ವೇದ ಎಂದರೆ ನಿತ್ಯಜ್ಞಾನ, ಅದು ಸನಾತನ, ಅದು ಅಪೌರುಷೇಯ, ಅಂದರೆ ಯಾವ ಮನುಷ್ಯ ವ್ಯಕ್ತಿಯಿಂದಲೂ ಹುಟ್ಟಿ ಬಂದುದಲ್ಲ. ಮನುಷ್ಯತ್ವ ಹುಟ್ಟುವುದಕ್ಕೆ ಮೊದಲೂ ಅದು ಇತ್ತು, ಮನುಷ್ಯತ್ವ ಹೋದ ಮೇಲೆಯೂ ಅದು ಇರುತ್ತದೆ. ಅಂದರೆ ಲೋಕಕ್ಕೆ ಪೂರ್ವದಲ್ಲಿಯೂ ಇತ್ತು, ಲೋಕದ ಅನಂತರವೂ ಇರುತ್ತದೆ. ವೇದ, ಲೋಕ ಇವುಗಳಿಗೆ ಅವತರಿಸುವಾಗ ಯಾವನಾದರೊಬ್ಬ ಮನುಷ್ಯ ಪಾತ್ರದ ಮೂಲಕವಾಗಿಯೇ ಹೊಮ್ಮುತ್ತದೆ. ಅಂತಹ ಮನುಷ್ಯ ನೀರನ್ನು ಹರಿಸುವ ಒದಗಿಯೇ ಹೊರತು ಅದನ್ನು ಸೃಷ್ಟಿಸುವವನಲ್ಲ. ಅವನು ಪ್ರಣಾಳಿಕಾರೂಪ ಮಾತ್ರ. ಅಂತಹವನನ್ನು ಋಷಿ, ಕವಿ, ದ್ರಷ್ಟಾರ ಎಂದೆಲ್ಲ ಕರೆಯುತ್ತೇವೆ. ಆ ದೃಷ್ಟಿಯಿಂದ ವೇದ ಎಂಬುದು ಎಂದೋ ಮುಗಿದ ಒಂದು ಗ್ರಂಥದ ಅಥವಾ ಗ್ರಂಥರಾಶಿಯ ಹೆಸರಲ್ಲ. ವೇದದ ಮಹಾಗ್ರಂಥಕ್ಕೆ ಕಾಲಕಾಲಕ್ಕೂ ಯುಗ ಯುಗಕ್ಕೂ ಹೊಸ ಹೊಸ ಅಧ್ಯಾಯಗಳು, ಪ್ರಕರಣಗಳು ಸೇರುತ್ತಲೇ ಹೋಗುತ್ತವೆ. ಅವುಗಳಲ್ಲಿ ಆಧುನಿಕ ವಿಜ್ಞಾನ ಶಾಸ್ತ್ರಗಳಿಗೂ ಗೌರವ ಸ್ಥಾನವಿದೆ. ನಮ್ಮ ಅನುಭವಗಳು ವಿಸ್ತರಿಸಿದಂತೆಲ್ಲ ಹೊಸ ಹೊಸ ಸಾಕ್ಷಾತ್ಕಾರಗಳು, ಸಿದ್ಧಿಗಳು ಮೈದೋರಿದಂತೆಲ್ಲ ವೇದವೂ ವಿಸ್ತರಣಗೊಳ್ಳುತ್ತದೆ. ಸದ್ಯಕ್ಕೆ ಅತೀತವಾಗಿರುವ ವೇದದ ವಿರಾಟ್ ಜಗತ್ತಿನಲ್ಲಿ ಲೋಕಕ್ಕೆ ಇಳಿಯಬಹುದಾದ, ಇಳಿಯಲಿರುವ ಮತ್ತು ಇಳಿಯಲೇಬೇಕಾಗಿರುವ ಇನ್ನೆಷ್ಟೆಷ್ಟು ವಿಸ್ಮಯಗಳು, ಅದ್ಭುತಗಳು, ಆಶ್ಚರ್ಯಗಳು ಕಾಲದಬ್ಧಿಯಲ್ಲಿ ಕಾಯುತ್ತಿದೆಯೋ ಹೇಳಬಲ್ಲವರಾರು. ಸೂಕ್ಷ್ಮವಾದ ಆಧ್ಯಾತ್ಮಿಕ ಅನುಭವ ಜಗತ್ತಿನ ಮಾತಂತಿರಲಿ, ನಮ್ಮ ನಕ್ಷತ್ರ ನಿಹಾರಿಕಾಮಯವಾದ ಈ ಸ್ಥೂಲ ಜಗತ್ತಿನಲ್ಲಿಯೇ ನಮ್ಮ ವಿಜ್ಞಾನ ಊಹಿಸದಿದ್ದ ಅಘಟನೆಗಳು ಘಟಿಸುತ್ತಿವೆ ಎಂಬುದನ್ನು ನಮ್ಮ ಕಣ್ಮುಂದೆಯೇ ಕಾಣುತ್ತಿದ್ದೇವೆ. ಫ್ಲೈಯಿಂಗ್ ಸಾಸರ್ಸ್ ಫ್ರಮ್ ಔಟರ್ ಸ್ಪೇಸ್, ಫ್ಲೈಯಿಂಗ್ ಸಾಸರ್ಸ್ ಹ್ಯಾವ್ ಲ್ಯಾಂಡೆಡ್, ಫ್ಲೈಯಿಂಗ್ ಸಾಸರ್ ಫ್ರಮ್ ಮಾರ್ಸ್ ಎಂಬ ಗ್ರಂಥಗಳಲ್ಲಿ ಉಲ್ಲೇಖವಾಗಿರುವುದನ್ನು ನಂಬಲರ್ಹರು, ಸಮರ್ಥ ವೀಕ್ಷಕರು ಆದ ವಿವಿಧ ಸಾಕ್ಷಿಗಳ ಹೇಳಿಕೆಗಳು ಪ್ರಪಂಚದ ನಾನಾ ಭಾಗದ ಪತ್ರಿಕೆಗಳಲ್ಲಿ ವರದಿಯಾಗುತ್ತಿರುವುದನ್ನು ಗಮನಿಸಿದರೆ ನಮ್ಮ ಆಶ್ಚರ್ಯಕ್ಕೆ ಏನೇನು ಆಹಾರಗಳನ್ನು ಒದಗಿಸುತ್ತಾರೋ ಈ ವ್ಯೋಮಾಂತರ ವಿದ್ಯಮಾನಗಳಲ್ಲಿ, ಈ ವ್ಯೋಮಾಂತರ ವಿಜ್ಞಾನಗಳಲ್ಲಿ ಇರಬಹುದಾದ ಅತಿಥಿ ಮಹನೀಯರು ಹೇಳಬಲ್ಲವರಾರು. ಅಂತೂ ಸದ್ಯಕ್ಕೆ ಅತೀತವಾಗಿರುವ ವೇದ ಅನಂತವಾಗಿರುವುದರಿಂದ ಲೋಕಕ್ಕಿಳಿಯುವ ನಮ್ಮ ವೇದವು ಕೊನೆಯಿಲ್ಲದೆ ಮುಂದುವರಿಯುವುದರಲ್ಲಿ ಸಂದೇಹವಿಲ್ಲ. ಶ್ರೀರಾಮಕೃಷ್ಣರಂತಹ ಸಿದ್ಧ ಪುರುಷನ, ಮಹರ್ಷಿಯ, ದ್ರಷ್ಟಾರನ, ಅವತಾರ ವರಿಷ್ಠನ ವಾಕ್ಶ್ರೀಯನ್ನು ವಚನ ವೇದ ಎಂದು ಕರೆಯುವುದರಲ್ಲಿ ಅನೌಚಿತ್ಯವೆಲ್ಲಿ ಬಂತು. ಈ ವಚನ ವೇದಗಳು ಮಾಡದ ಕೆಲಸವನ್ನು ಮಾಡುತ್ತದೆ. ಈ ವಚನ ವೇದ, ಈ ವಚನ ವೇದಗಳು ಹೋಗಲಾರದ, ಬಹುಶಃ ಕೆಲವರ ದೃಷ್ಟಿಯಲ್ಲಿ ಹೋಗಬಾರದ ಮೂಲೆ ಮೂಲೆಗಳನ್ನು ಪ್ರವೇಶಿಸಿ ಜ್ಯೋತಿರ್ದಾನ ಮಾಡುತ್ತದೆ ಈ ವಚನ ವೇದ. ಈ ವಚನ ವೇದ ಅಂಧಶ್ರದ್ಧೆಯ ಮೂಢಾಚಾರದ ಜನಜಂಗುಳಿಯನ್ನು ಪುರೋಹಿತ ನಖಪಂಜರದಿಂದ ಪಾರು ಮಾಡಿ ಅವರ ಧರ್ಮ ದಾಸ್ಯ ದೈನ್ಯಗಳನ್ನು ಪರಿಹರಿಸಿ ಅವರನ್ನು ಮನುಷ್ಯರನ್ನಾಗಿ ಮಾಡುತ್ತದೆ. ಈ ವಚನ ವೇದ ಪ್ರಜ್ಞಾಪರಾಧ ಜನ್ಯವಾದ, ಈ ವಚನ ವೇದ ಪ್ರಜ್ಞಾಪರಾಧ ಜನ್ಯವಾದ ಭಯ ಭೀತಿಗಳಿಂದಲೂ ನೀಚೋಹಂ ಉಚ್ಚೋಹಂ ಎಂಬ ಮನೋಜಟಿಲಗಳಿಂದಲೂ ನಮ್ಮನ್ನು ಉದ್ಧರಿಸಿ
ಉದಾರ ಧೀಗಳನ್ನಾಗಿ ಮಾಡಿ ಸಂರಕ್ಷಿಸುತ್ತದೆ, ಜೀವನ್ಮುಕ್ತಿಗೆ ನಡೆಸುತ್ತದೆ. ಸ್ವತಂತ್ರ ಭಾರತವನ್ನು ನಮ್ಮ ರಾಜ್ಯಾಂಗ ಸೆಕ್ಯುಲರ್ ರಾಜ್ಯ ಎಂದು ಕರೆದಿದೆ. ಸೆಕ್ಯುಲರ್ ಎಂದರೆ ಧಾರ್ಮಿಕವಲ್ಲದ, ಮತ ದೂರವಾದ, ಲೌಕಿಕ, ಲೋಕಾಯತ ಎಂದು ಅರ್ಥವಾಗುತ್ತದೆ. ಯಾವ ಭರತ ಖಂಡವನ್ನು ಆಧ್ಯಾತ್ಮಿಕ ದೃಷ್ಟಿಯಿಂದ ಪುಣ್ಯಭೂಮಿ ಎಂದು ಕರೆದರೋ, ಯಾವುದರ ವಿಶೇಷ ಪ್ರಜ್ಞೆ, ವಿಶೇಷ ಪ್ರತಿಭೆ, ಕರ್ತವ್ಯ, ಸ್ವಭಾವ, ಸ್ವಧರ್ಮ ಸರ್ವವು ಸೆಕ್ಯುಲರ್ ಎಂದರೆ ಧಾರ್ಮಿಕವಲ್ಲದ, ಮತ ದೂರವಾದ, ಲೌಕಿಕ, ಲೋಕಾಯತ ಎಂದು ಅರ್ಥವಾಗುತ್ತದೆ. ಯಾವ ಭರತ ಖಂಡವನ್ನು ಆಧ್ಯಾತ್ಮಿಕ ದೃಷ್ಟಿಯಿಂದ ಪುಣ್ಯಭೂಮಿ ಎಂದು ಕರೆದರೋ, ಯಾವುದರ ವಿಶೇಷ ಪ್ರಜ್ಞೆ, ವಿಶೇಷ ಪ್ರತಿಭೆ, ಕರ್ತವ್ಯ, ಸ್ವಭಾವ, ಸ್ವಧರ್ಮ ಸರ್ವವು ಧಾರ್ಮಿಕದಲ್ಲಿ ಮಾತ್ರವೇ ನಿಷ್ಠವಾಗಿದೆ ಎಂದು ಸ್ವಾಮಿ ವಿವೇಕಾನಂದರು ಸಾರಿದರು. ಯಾವುದರ ಸ್ವಾತಂತ್ರ್ಯಕ್ಕಾಗಿ ದುಡಿದು ಮಡಿದ ಸ್ವಾತಂತ್ರ್ಯ ಶಿಲ್ಪಿ ಮಹಾತ್ಮ ಗಾಂಧೀಜಿಯ ನಡೆ, ನುಡಿ, ಉಸಿರು ಎಲ್ಲವೂ ಭಗವದ್ ಅಭಿಮುಖವಾದ ದಿವ್ಯ ಧರ್ಮದಲ್ಲಿಯೇ ಸಮರ್ಪಿತವಾಗಿದ್ದಿತು. ಆ ಭೂಭಾಗವನ್ನು ಧಾರ್ಮಿಕವಲ್ಲದ, ಮತ ದೂರವಾದ, ಲೌಕಿಕ, ಲೋಕಾಯತ, ಸೆಕ್ಯುಲರ್ ಎಂದು ಕರೆದರೆ ಏನು ಅರ್ಥವಾಗುತ್ತದೆ? ಹಿಮಾಲಯವನ್ನಾದರೂ ಎತ್ತಿ ಬೇರೆ ದಿಕ್ಕಿಗೆ ಸಾಗಿಸಬಹುದೋ ಏನೋ, ಅಣುಶಕ್ತಿಯ ಪ್ರಯೋಗದಿಂದ ಸಮತಲ ಮಾಡಬಹುದೋ ಏನೋ, ಆದರೆ ಭಾರತೀಯ ಸಂಸ್ಕೃತಿಯ ಈ ಆಧ್ಯಾತ್ಮಿಕ ಲಕ್ಷಣವನ್ನು ಮಾತ್ರ ಮಾರ್ಪಡಿಸಲು ಎಂದೆಂದಿಗೂ ಸಾಧ್ಯವಿಲ್ಲ. ಹಾಗೆ ಮಾಡುವುದು ರಾಜ್ಯಾಂಗ ಉದ್ದೇಶವಲ್ಲ. ರಾಜ್ಯಾಂಗ ಸೆಕ್ಯುಲರ್ ಎಂದು ಕರೆದುದರ ಉದ್ದೇಶ ಆಡಳಿತದ ಸಮನ್ವಯ ದೃಷ್ಟಿಯನ್ನು, ಮತೀಯ ನಿಷ್ಪಕ್ಷಪಾತವನ್ನು, ಎಲ್ಲ ಮತದವರಿಗೂ ಸರ್ವ ಸಮಾನವಾದ ಹಕ್ಕು, ಬಾಧ್ಯತೆ, ಹೊಣೆ ಉಂಟೆಂಬುದನ್ನು ಸಾರುವುದೇ ವಿನ ಯಾವ ಆಸ್ತಿಕ ನಾಸ್ತಿಕ ಸಿದ್ಧಾಂತಗಳನ್ನು ಸಂಸ್ಥಾಪಿಸುವುದು ಅಲ್ಲ, ಉತ್ಪಾದಿಸುವುದು ಅಲ್ಲ. ಅಂದರೆ ನಮ್ಮ ರಾಷ್ಟ್ರದ ಆಡಳಿತದ ಈ ಲಕ್ಷಣವನ್ನು ಸರಿಯಾದ ಮಾತಿನಲ್ಲಿ ವರ್ಣಿಸುವುದಾದರೆ ಸಮನ್ವಯ ರಾಷ್ಟ್ರ ಎಂದು ಕರೆಯಬೇಕಾಗುತ್ತದೆ. ಅಂತಹ ಸಮನ್ವಯ ರಾಷ್ಟ್ರಕ್ಕೆ ಅತ್ಯಂತ ಅವಶ್ಯಕವಾಗಿರುವ ಸರ್ವಧರ್ಮ ಸಮನ್ವಯ ದೃಷ್ಟಿಯನ್ನು ಈ ಯುಗದಲ್ಲಿ ಸ್ವಾತಂತ್ರ್ಯೋದಯಕ್ಕೆ ಬಹುಪೂರ್ವದಲ್ಲಿಯೇ ಸ್ಪಷ್ಟವಾಗಿ, ಅನುಭವಪೂರ್ವಕವಾಗಿ, ಸರ್ವಜನ ಸುಲಭ ಗ್ರಾಹ್ಯವಾಗಿ, ಪ್ರಭಾವಯುತವಾಗಿ, ಕ್ರಾಂತಿಪೂರ್ಣವಾದರೂ ಸಂಪ್ರದಾಯ ಅವಿರುದ್ಧವೆಂಬಂತೆ ಲೋಕ ಸಮಸ್ತಕ್ಕೂ ತೋರಿ ಸಾರಿದವರೆಂದರೆ ಭಗವಾನ್ ಶ್ರೀರಾಮಕೃಷ್ಣ ಪರಮಹಂಸರು. ಅವರ ಈ ವಚನವೇದ ನಿಜವಾಗಿಯೂ ಸಮನ್ವಯ ದೃಷ್ಟಿಯನ್ನು ಸರ್ವ ಪ್ರಜೆಗಳಿಗೂ ಸುಲಭವಾಗಿ ಹೃದಯ ಸ್ಪರ್ಶಿಯಾಗುವಂತೆ ಬೋಧಿಸುವ ನವೀನ ವೇದ. ಮತಾಂತರಗೊಳಿಸುವುದು, ಪರಮತ ನಿಂದೆಯಿಂದ ಸ್ವಮತ ಶ್ಲಾಘನೆ ಮಾಡುವುದು, ರಾಜಕೀಯ ಪ್ರಯೋಜನಕ್ಕಾಗಿ ಸ್ವಮತೀಯರ ಸಂಖ್ಯೆಯನ್ನು ಹೆಚ್ಚಿಸುವ ಕುತಂತ್ರಕ್ಕೆ ಕೈ ಹಾಕುವುದು ಮೊದಲಾದ ಕಾಡು ಭಾವನೆಗಳನ್ನೆಲ್ಲ ಬೇರು ಸಹಿತ ಸುಟ್ಟು ಹಾಕುವ ಕಾಳ್ಗಿಚ್ಚಾಗುತ್ತದೆ ಈ ವಚನವೇದ. ನಮ್ಮ ರಾಜ್ಯಾಂಗದ ರಾಜಕೀಯದ ಸುರತರು ಸುಫಲ ಸುಮಭರಿತವಾಗಬೇಕಾದರೆ ಜನ ಹೃದಯ ಮೂಲವಾಗಿರುವ ಅದರ ತಾಯಿ ಬೇರು ಈ ವಚನವೇದ ಸಾರವನ್ನು ಹೀರಿಕೊಂಡಲ್ಲದೆ ಸಾಧ್ಯವಿಲ್ಲ. ನಮ್ಮ ರಾಜಕೀಯ ರಾಜ್ಯಾಂಗಕ್ಕೆ ಪೂರಕವಾಗುವ ಧಾರ್ಮಿಕ ರಾಜ್ಯಾಂಗವಾಗುತ್ತದೆ ಈ ಶ್ರೀರಾಮಕೃಷ್ಣ ವಚನವೇದ. ನಮ್ಮ ರಾಜಕೀಯ ರಾಜ್ಯಾಂಗಕ್ಕೆ ಪೂರಕವಾಗುವ ಧಾರ್ಮಿಕ ರಾಜ್ಯಾಂಗವಾಗುತ್ತದೆ ಈ ರಾಮಕೃಷ್ಣ ವಚನವೇದ. ಸುಮಾರು 25 ಸಂವತ್ಸರಗಳ ಹಿಂದೆ ಮಾಸ್ಟರ್ ಮಹಾಶಯನನ್ನು ಆತನ ಕಲ್ಕತ್ತೆಯ ಮನೆಯಲ್ಲಿ ಸಾಯಂಕಾಲದ ವೇಳೆಯಲ್ಲಿ ಉತ್ತುಂಗ ಮಹಾಸೌಧದ ಉನ್ನತ ತಾರಸಿಯ ಮೇಲೆ ಆಕಾಶದ ಕೊಡೆಯಡಿಯಲ್ಲಿ ಸ್ವಾಮಿ ಸಿದ್ದೇಶ್ವರಾನಂದರೊಡಗೂಡಿ ಹೋಗಿದ್ದಂತಹ ಈ ಲೇಖಕ ಸಂದರ್ಶಿಸುವ ಸುಯೋಗವೊಂದು ಒದಗಿತ್ತು ಆ ಮಾಸ್ಟರ್ ಮಹಾಶಯನನ್ನು. ಶ್ರೀರಾಮಕೃಷ್ಣರ ವಿಚಾರವಾಗಿ ಈ ಲೇಖಕ ಬರೆದಿದ್ದಂತಹ ಕನ್ನಡ ಕವನವೊಂದನ್ನು ಆಡಿಸಿ ಕೇಳಿ ತುಂಬಾ ಆನಂದಿತರಾಗಿ ಅದನ್ನು ಯಾರ ಕೈಲಾದರೂ ಬಂಗಾಳಿಗೆ ಪರಿವರ್ತಿಸಿ ಕಳಿಸುವಂತೆ ಅತ್ಯಂತ ವಿಶ್ವಾಸಪೂರ್ವಕವಾಗಿ ಕೇಳಿಕೊಂಡಿದ್ದರು. ಲೇಖಕನು ಒಪ್ಪಿದ್ದ. ಆದರೆ ಬಹುಶಃ ಆಲಸ್ಯವೇ ಕಾರಣವಾಗಿ
2-3 ವರ್ಷಗಳಾದರೂ ಅದನ್ನು ಭಾಷಾಂತರಿಸಿ ಕಳಿಸಲು ಸಾಧ್ಯವಾಗಲಿಲ್ಲ. ಅಷ್ಟರಲ್ಲಿ ಹೋದವರು ಹಿಂತಿರುಗದ ಧಾಮಕ್ಕೆ ಪ್ರಯಾಣ ಮಾಡಿಬಿಟ್ಟರು. ಆ ವಚನ ಋಣವನ್ನು ಇಂದು ಈ ರೀತಿಯಾದರೂ ತೀರಿಸುತ್ತೇನೆ. ಆ ಸ್ತೋತ್ರ ಕವನವನ್ನು ಅವರ ಕಥಾಮೃತದ ಕನ್ನಡ ಭಾಷಾಂತರಕ್ಕೆ ನಾಂದಿಯಾಗಿ ಹಾಡಿ ಸಮರ್ಪಿಸುತ್ತೇನೆ. ವಚನ ವೇದವನ್ನು ನಮಗಿತ್ತ ಸರ್ವಧರ್ಮ ಸಮನ್ವಯ ಆಚಾರನ ಸರ್ವೋದಯಕಾರಿಯಾದ ಸಮನ್ವಯ ಭಾವವು ಪೂರ್ಣ ದೃಷ್ಟಿಯು ಆ ಸ್ತೋತ್ರದಲ್ಲಿ ಮೂರ್ತಿಮತ್ತಾಗಿ ನಮ್ಮನ್ನು ಶ್ರೇಯಸ್ಸಿಗೆ ನಡೆಸಲಿ. ಭರತ ಖಂಡದ ನೀಲ ಗಗನವ ತಿಮಿರ ಮುಸುಗಿರಲು, ಭಾರತೀಯರು ತಮ್ಮ ಧ್ಯೇಯವ ಮರೆತು ಮಲಗಿರಲು, ಪರಮಹಂಸನೆ ಉದಯ ಸೂರ್ಯನು ತೆರೆದಿ ರಂಜಿಸಿದೆ, ಹೃದಯ ನಭದ ಜ್ಞಾನ ತಿಮಿರವ ನಿರದೆ ಭಂಜಿಸಿದೆ ಇತ್ಯಾದಿ ಹಾಡನ್ನ ಅವರು ತುಂಬಾ ಸುಂದರವಾಗಿ ರಚಿಸಿದ್ದಾರೆ. ಇಂತಹ ಉದ್ಬೋಧಕವೂ ಪ್ರಬುದ್ಧವೂ ಆದಂತಹ ಮುನ್ನುಡಿಯನ್ನ ನೀವು ಇವತ್ತು ಕೇಳಿದ್ರಿ. ಕೇವಲ ಸರಳ ಕನ್ನಡವನ್ನೇ ಕೇಳಿ ಕೇಳಿ ಅಭ್ಯಾಸವಿರತಕ್ಕಂತಹ ಜನರಿಗೆ ಈ ಸಂಸ್ಕೃತಮಯವಾದಂತಹ ಕನ್ನಡವನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಸ್ವಲ್ಪ ಕಷ್ಟವಾಗಿರುತ್ತೆ. ಆದರೆ ಎಷ್ಟೋ ಜನ ಓದದೇ ಇದ್ದವರು, ಓದೋದಕ್ಕೂ ಕೂಡ ಕಷ್ಟವಾದವರು ಇವತ್ತು ಅವರ ಕಿವಿಯಲ್ಲಿ ಕೇಳೋದಕ್ಕಾದ್ರೂ ಒಂದು ಅವಕಾಶವಾಯ್ತಲ್ಲ, ಆಗ ಅಂತ ಒಂದು ಅವಕಾಶವಾಗಲಿ ಅಂತ ಅನ್ನೋ ದೃಷ್ಟಿಯಿಂದ ಓದಿ ಹೇಳಿದ್ದೇನೆ. ನಾವೆಲ್ಲರೂ ಕೂಡ ಆ ಹೀಗೆ ತ್ರೇಯರ ಕೃಪಾಶೀರ್ವಾದದ ಬಲದಿಂದಲೇ ನಡೆದುಕೊಂಡು ಹೋಗುವಂತಹ ಬುದ್ಧಿ ನಮಗೆ ಪ್ರಾಪ್ತವಾಗಲಿ, ಆ ಮೂಲಕವೇ ನಾವು ಕೆಲಸವನ್ನು ಮಾಡಿಕೊಳ್ಳುವಂತಾಗಲಿ ಅಂತ ಪ್ರಾರ್ಥಿಸಿಕೊಂಡು ಈಗ ಎಲ್ಲರೂ ಹೇಳಿ ಓ